ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯ ಬರಹಗಾರನು ನಾನು, ಉಪಾಧ್ಯಕ್ಷನು ನಾನು, ಅದರ ಅಧ್ಯಯನ ಮಾಡಿದವ ನಾನೇನು ಮಾತಾಡ್ತೀನಿ ಅನ್ನೋದ್ರ ಬಗ್ಗೆ ಕುತೂಹಲ ಇರುತ್ತದೆ. ನನ್ನ ಬದ್ಧತೆ ಅನ್ನೋದನ್ನು ಕೊಡ್ತೇನೆ. ನನ್ನ ಮೊದಲ ಬದ್ಧತೆ ಕಾರ್ಮಿಕ ಸಂಘಟನೆಗಳ ಜೊತೆಗೆ, ಅದರ ಬಗ್ಗೆ ಸಂಶಯವೇ ಇಲ್ಲ. ಇದೊಂದೇ ಅಲ್ಲ, ನಾನು 2-3 ಕಾರ್ಮಿಕ ಸಂಘಟನೆಗಳ ಜೊತೆಗೆ ಸಂಪರ್ಕ ಇಟ್ಕೊಂಡಿದ್ದೀನಿ. ನನ್ನ ವೃತ್ತಿಪರ ಜೀವನದಲ್ಲೂ ನಾನು ಅಧ್ಯಾಪಕ ಸಂಘಟನೆಗಳ ಜೊತೆಗೆ ದೇಶವ್ಯಾಪಿಯಾಗಿ ಜವಾಬ್ದಾರಿಯನ್ನು ವಹಿಸ್ಕೊಂಡೆ. ಅದನ್ನು ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನಿಸ್ತೇನೆ. ಡಬಲ್ ನನ್ನ ಹತ್ರ 2 ಜವಾಬ್ದಾರಿ ಇದೆ. ಒಂದು ಬದ್ಧತೆ, ಒಂದು ಉತ್ತರ ಏನಂದ್ರೆ ನೀವು ಕೇಳ್ತೀರಿ, ಪ್ರಣಾಳಿಕೆಯನ್ನು ಬರೆದಿದ್ದೀರಿ, ಏನು ಮಾಡಿದ್ದೀರಿ, ಏನ್ ಮಾಡ್ತೀರಿ ಅಂತ. ಅಂಗವಾಗಿ ನಾನು ಏನು ಹೇಳೋದಂದ್ರೆ, ಪ್ರಣಾಳಿಕೆಯಲ್ಲಿ ತಯಾರು ಮಾಡುವಾಗ ನಾನು ಮಾನ್ಯ ಸ್ನೇಹಿತರಾದ ಚಂದ್ರಶೇಖರ್ ಅವರನ್ನ ಸುಮಾರು ಒಂದು 10 ಬಾರಿ ಜರಡಿ ಹಿಡಿದಿದ್ದೀನಿ. ಸಂಸ್ಥೆಗೆ ನಷ್ಟ ಆಗ್ತದೆ, ಅದು ಹೇಗೆ ಇದಾಗ್ತದೆ ಅಂತ ಕೇಳಿದ್ದೀನಿ ನಾನು. ಅವರು ಎಲ್ಲ ಡೇಟಾವನ್ನ ತಂದುಕೊಟ್ಟು ಕನ್ವಿನ್ಸ್ ಮಾಡಿದ ಮೇಲೆ ನಮ್ಮ ಎಲ್ಲ ನಾಯಕರನ್ನ ಕನ್ವಿನ್ಸ್ ಮಾಡಲಾಗಿದೆ. ಈ ಪ್ರಣಾಳಿಕೆಗೆ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು, ಆಗ ವಿರೋಧ ಪಕ್ಷದ ನಾಯಕರಾದಂತಹ ಮಾನ್ಯ ಸಿದ್ದರಾಮಯ್ಯನವರು, ಅಧ್ಯಕ್ಷರಾದಂತಹ ಪ್ರಣಾಳಿಕೆಯ ಸಮಿತಿ ಅಧ್ಯಕ್ಷರಾದಂತಹ ಮಾನ್ಯ ಜಿ ಪರಮೇಶ್ವರ್ ಅವರು, ಅಲ್ಲದೆ ಎಐಸಿಸಿ ಇನ್ಚಾರ್ಜ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಪ್ರತಿಯೊಂದು ಅಕ್ಷರವನ್ನು ಕೂಡ ಕಾಮ ಕೂಡ ತಿಳ್ಬಿಟ್ಟಿದ್ದಾರೆ ಸುರ್ಜೇವಾಲಾ ಅವರು. ಅದನ್ನ ನಮ್ಮ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿ ಅಧ್ಯಕ್ಷರು ರಿಲೀಸ್ ಮಾಡಿದ್ದಾರೆ ಪಬ್ಲಿಕ್ ಆಗಿ. ಅಂದ್ರೆ ಅದು ನಮ್ಮ ಬದ್ಧತೆ ಅನ್ನೋದಕ್ಕೆ ಸಂಶಯವೇ ಇಲ್ಲ. ಆ ಬದ್ಧತೆಯನ್ನು ಕಾಪಾಡಬೇಕು. ನಾನು ಇದರಲ್ಲಿ ಸ್ನೇಹಿತರೆ ಒಂದು ಮಾತು ಹೇಳ್ತೀನಿ, ತಾವು ಪ್ರಚಾರ ಮಾಡಿದ್ರು ಇದೆಲ್ಲ, ಯಾವುದೇ ಪಕ್ಷ ಒಂದು ಪ್ರಣಾಳಿಕೆಯನ್ನು ಸಿದ್ಧ ಮಾಡಿದ್ರೆ ಅದು ಎಕ್ಸೆಪ್ಟ್ ಆದರೆ ಅದಕ್ಕೆ ಬದ್ಧರಾಗಬೇಕು. ಅದು ಕಾರ್ಮಿಕ ತಳವರ್ಗದ ಜನರ ಜೊತೆ ಮಾನಸಿಕವಾದಂತಹ ಸಂವೇದನೆಯನ್ನು ಇಟ್ಕೊಂಡಿರುವಂಥವರು ರಾಹುಲ್ ಗಾಂಧಿ ಅವರು. ನಮ್ಮ ನಾಯಕರುಗಳು ಅಷ್ಟೇ. ರಾಮಲಿಂಗಾರೆಡ್ಡಿ ಅವರಂತೂ ನಿರಂತರವಾಗಿ ಕೆಲಸ ಮಾಡ್ತಾರೆ. ಇದು ಅವರ ಮೇಲೆ ನಮ್ಮ ಅಭಿಮಾನದ ಹೊಗಳಿಕೆಯೂ ಕೂಡ ಇದೆ ರಾಮಲಿಂಗಾರೆಡ್ಡಿ ಬಗ್ಗೆ. ಅದರ ಜೊತೆಗೆ ಸ್ನೇಹಿತರೆ, ಚುನಾವಣೆ ಮಾಡಲೇಬೇಕು, ಸಮಾನ ವೇತನವನ್ನು ಇದು ಮಾಡಬೇಕು. ಇನ್ನು ಬೇಬಾಕಿ ಕೊಡುವಂಥದ್ದು, ಇದಕ್ಕೆ ಒಂದು ಉತ್ತರ ನಾನೇ ಕೊಡ್ತೀನಿ ಸಂಭಾವ್ಯವಾದಂತಹ ಪ್ರಶ್ನೆಗೆ. ಯಾವುದಂದ್ರೆ KSRT ಬಸ್ನಲ್ಲಿ ಫ್ರೀ ಎಲ್ಲ ಕೊಟ್ಬಿಟ್ಟು ಹೆಣ್ಮಕ್ಳಿಗೆ ಲಾಸ್ ಆಗಿದೆ ಅನ್ನೋದು ಭ್ರಮೆ. ಅದು ಸತ್ಯ ಅಲ್ಲ. ಅದರಲ್ಲಿ ಮೈಕ್ರೋ ಎಕನಾಮಿಕ್ಸ್ ಅಷ್ಟು ಇಂಪ್ರೂವ್ ಆಗಿದೆ ಅಂತ ಇನ್ನೊಂದ್ಸಲ ಹೇಳ್ತೀವಿ ನಾವು, ಮೈಕ್ರೋ ಎಕನಾಮಿಕ್ಸ್. ಅದರ ಜೊತೆಗೇನೆ KSRTC ನಲ್ಲಿ ಹೋಗುವಂತ ಜನರಿಂದ ಬರುವಂತಹ ಆದಾಯ ನಾವು ಕಮಿಟ್ ಮಾಡಿದ್ದೀವಿ, ಅವ್ರಿಗೆ ಕೊಡ್ತೀವಿ ಅಂತ. ಆ ಕೊಟ್ಮೇಲೆ ಕಮಿಟ್ ಮಾಡಿದ್ಮೇಲೆ ಅದು ಬಂದ್ಬಿಟ್ರೆ KSRTC ರನ್ಸ್ ಅಂಡ್ ಪ್ರಾಫಿಟ್. ನಾವು KSRTC BMTC ವ್ಯವಸ್ಥೆಯನ್ನ ಮೆಚ್ಚಬೇಕು, ಹೊಗಳಬೇಕು, ಅಧಿಕಾರಿಗಳನ್ನ ಹೊಗಳಬೇಕು, ಮಂತ್ರಿಗಳನ್ನ ಯಾಕೆ ಹೊಗಳಬೇಕು ಅಂತ ಹೇಳಿದ್ರೆ, ರಾಷ್ಟ್ರ ಮಟ್ಟದಲ್ಲಿ ಅತ್ಯುತ್ತಮ ಸಾರಿಗೆ ಸಂಸ್ಥೆ ಅನ್ನೋದನ್ನು ಪ್ರತಿ ವರ್ಷವೂ ನಾವೇ ತಗೊಳ್ಳೋದು. ಅಂದ್ರೆ ನಮ್ಮ ವ್ಯವಸ್ಥೆ ಅಧಿಕಾರಿಗಳು, ಬಸ್ ಕಂಡಕ್ಟರ್ಗಳು, ಡ್ರೈವರ್ಗಳು ಇವೆಲ್ಲ ಸರಿ ಇಲ್ವಾ? ಅತ್ಯುತ್ತಮ ವ್ಯವಸ್ಥೆಗೆ ಅವರೇ ಜೀವನಾಧಾರ. ಅತ್ಯುತ್ತಮ ವ್ಯವಸ್ಥೆ ಅಂತ ಪ್ರಧಾನಮಂತ್ರಿಗಳಿಂದ ಮತ್ತೆ ರಾಷ್ಟ್ರಾಧ್ಯಕ್ಷರಿಂದ ಪ್ರಶಸ್ತಿ ತಗೊಳ್ಳುವ ನಮಗೆ ವ್ಯವಸ್ಥೆ ಚೆನ್ನಾಗಿದೆ ಅಂತ ಗೊತ್ತು. ನಮಗೆ ನಾನು ಕೂಡ ಈ ವೇದಿಕೆ ಮೂಲಕ ನಮ್ಮ ಸ್ನೇಹಿತರ ಜೊತೆಗೆ ಇದ್ದೇನೆ. 22ನೇ ತಾರೀಕು ಅವರು ಏನೇನು ತೀರ್ಮಾನ ತಗೊಳ್ತಾರೆ ಅನ್ನೋದು ನನ್ನ ಇತಿಮಿತಿ ಒಳಗಡೆ, ನನ್ನ ಬದ್ಧತೆ ಒಳಗಡೆ ನಾನು ತೀರ್ಮಾನ ತಗೊಳ್ಬೇಕಾಗ್ತದೆ. ಆದರೆ ಇದರಲ್ಲಿ ಮಾತ್ರ ನಾನು ಸಂಪೂರ್ಣವಾಗಿ ಅವರ ಜೊತೆ ಇದ್ದು ಸರ್ಕಾರವನ್ನ, ಅದರಲ್ಲೂ ಮಾನ್ಯ ಸಂವೇದನಾಶೀಲ ಮುಖ್ಯಮಂತ್ರಿಗಳಾದಂತಹ ನಮ್ಮ ಸಿದ್ದರಾಮಯ್ಯನವ್ರನ್ನ, ಡಿ ಕೆ ಶಿವಕುಮಾರ್ ಅವರನ್ನ ಮತ್ತೊಮ್ಮೆ ಬೇಡ್ಕೊಳ್ತೇನೆ ತಮ್ಮ ಮೂಲಕ. ನಮ್ಮ ಪ್ರೀತಿಯ ಮಾಧ್ಯಮ ಮಿತ್ರರೇ, ಸಾರಿಗೆ ನೌಕರರ ಪ್ರತಿಯೊಂದು ಹೋರಾಟದಲ್ಲಿ ತಮ್ಮ ಕೊಡುಗೆ ಅಮೂಲ್ಯವಾಗಿ ನೀಡ್ಕೊಂಡು ಬಂದಿದ್ದೀರಾ. ಕಳೆದ 4 ವರ್ಷಗಳಿಂದ ಸಾರಿಗೆ ನೌಕರರ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗಾಗಿ ಯಾವಾಗೆಲ್ಲ ನಾವು ಸಾರಿಗೆ ನೌಕರರು ಹೋರಾಟಗಳಿದ್ದಾಗ ನಮ್ಮ ಬೆನ್ನಿಗೆ ಬೆನ್ನಾಗಿ ನಿಂತವರು ನಮ್ಮ ಸಾರಿಗೆ ಮಿತ್ರರಾದ ತಾವೆಲ್ಲ. ಮೊದಲಿಗೆ ತಮಗೆ ಸ್ವಾಗತವನ್ನು ಬಯಸುತ್ತಾ,
ಮೊದಲನೇದಾಗಿ ನಮಗೆ ಸರ್ಕಾರ ಚುನಾವಣಾ ಪೂರ್ವ ಪ್ರಣಾಳಿಕೆಯಲ್ಲಿ ನೀಡಿದಂತೆ ಸಾರಿಗೆ ನೌಕರರಿಗೂ ಸರ್ಕಾರಿ ನೌಕರರಿಗಿರುವ ಸರಿಸಮಾನ ವೇತನವನ್ನ ಈ ಸಾಲಿನ ಅಂದ್ರೆ 2025-26ನೇ ಸಾಲಿನ ಬಜೆಟ್ ನಲ್ಲಿ ಘೋಷಣೆ ಮಾಡಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ ಸರ್ಕಾರವನ್ನ. ಯಾಕಂದ್ರೆ ಪ್ರಣಾಳಿಕೆಯಲ್ಲಿ ಭರವಸೆ ಬಂದ ತಕ್ಷಣ ಕಳೆದ ವಿಧಾನಸಭೆ ಎಲೆಕ್ಷನ್ ನಲ್ಲಿ ಸಮಸ್ತ ಸಾರಿಗೆ ನೌಕರರು ಅವರ ಕುಟುಂಬ ಸದಸ್ಯರು ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಅಮೂಲ್ಯ ಮತವನ್ನು ನೀಡಿ ಸಾರಿಗೆ ನೌಕರರು ನಮ್ಮ ಅಳಿಲು ಸೇವೆಯನ್ನ ಈ ಪಕ್ಷ ಅಧಿಕಾರಕ್ಕೆ ಬರಕ್ಕೆ ನಾವು ಕಾರಣಕರ್ತರಾಗಿದ್ದೀವಿ. ಸರ್ಕಾರ ಅಂತ ತಿಳಿದು ಅದ್ರ ಹಿಂದೆನೂ ಸಹ ನಮ್ಮ ಸಿದ್ದರಾಮಯ್ಯ ಸರ್ಕಾರದವರು ಅವರ 165 ಪ್ರಣಾಳಿಕೆ ಬೇಡಿಕೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸುವ ಮುಖಾಂತರ ಅವರ ಏನು ಕೊಟ್ಟಂತ ಭರವಸೆಯನ್ನು ಈಡೇರಿಸಿರುತ್ತಾ ಒಂದು ಆಶಾಭಾವನೆಯಿಂದ ನಾವೆಲ್ಲರೂ ಕಾಂಗ್ರೆಸ್ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರು ಸಹ ಸಾರಿಗೆ ನೌಕರರ ಏನು ನ್ಯಾಯಯುತ ಬೇಡಿಕೆ ಈಡೇರಿಕೆಗಾಗಿ ಅವರು ಸಹ ಪ್ರಾಮಾಣಿಕ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ನಮ್ಮ ಹಲವು ಬೇಡಿಕೆಗಳು ಏನು ನೆನೆಗುಂದಿಗೆ ಬಿದ್ದಿದ್ವೋ ಅವುಗಳನ್ನೆಲ್ಲನೂ ಈಡೇರಿಸುತ್ತಾ ಬಂದಿದ್ದಾರೆ. ಆದರೆ ಹಣಕಾಸಿನ ವಿಚಾರ ಅಂತ ಬಂದಾಗ ಅದು ಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲಿರೋದ್ರಿಂದ ನಾವು ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಈನಲ್ಲಿ ಸಾರಿಗೆ ಭರವಸೆಗಳನ್ನ ನೀಡಿದ್ದೀರಾ, ಅದನ್ನು ಈಡೇರಿಸುವ ನಿಟ್ಟಿನಲ್ಲಿ ಅನುದಾನವನ್ನ ಮೀಸಲಿಡಬೇಕು ಮತ್ತು ಏನು ನೀವು ಪ್ರಣಾಳಿಕೆಯಲ್ಲಿ ಭರವಸೆ ನೀಡಿದ್ದೀರಾ ಅದರಂತೆ ನಮ್ಮ ಸಾರಿಗೆ ನೌಕರರಿಗೂ ಸರ್ಕಾರಿ ನೌಕರರಿಗೂ 7ನೇ ವೇತನ ಆಯೋಗವನ್ನ ಜಾರಿಗೆ ತರಬೇಕು ಅಂತ ನಾವು ಕೇಳ್ಕೊತಾ ಇದೀವಿ. ಇದು ಕೇವಲ ಸಾರಿಗೆ ನೌಕರರು ಮಾತ್ರ ಅಲ್ಲ, ಸಾರಿಗೆ ಸಂಸ್ಥೆಯಲ್ಲಿ ದುಡಿಯುತ್ತಿರುವ ಅಧಿಕಾರ ವರ್ಗದವರು, ಸಂಚಾರಿ ಮೇಲ್ವಿಚಾರಕರು, ಸಿಬ್ಬಂದಿ ಮೇಲ್ವಿಚಾರಕರು, ಲೆಕ್ಕಪತ್ರ ಶಾಖೆಗಳು ಮತ್ತು ಇತರ ಕಾರ್ಮಿಕ ಸಂಘಟನೆಗಳು, ಜಾತಿವಾರು ಸಂಘಟನೆಗಳು, ಭಾಷಾವಾರು ಸಂಘಟನೆಗಳೆಲ್ಲವೂ ನಾವು ಈ ಒಗ್ಗೂಡಿ ಸರ್ಕಾರದ ಹತ್ರ ಕೇಳ್ಕೊಂತಿರೋದು ಸರ್ಕಾರಿ ನೌಕರರಿಗಿರುವ ಸರಿಸಮಾನ ವೇತನವನ್ನ ನೀಡಲೇಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ. ಈಗಾಗಲೇ ಅದರ ಜೊತೆಯಲ್ಲಿ ಕಳೆದ 2020ರಲ್ಲಿ ನಮ್ಗೇನು ಅಗ್ರಿಮೆಂಟ್ ಆಗಿತ್ತು ಅದರ ಹಿಂಬಾಕಿ 38 ತಿಂಗಳು ಇನ್ನೂ ಬಂದಿಲ್ಲ. ನಿವೃತ್ತಿಗೊಂಡ ನೌಕರರು ಈ ಒಂದು ಹಣಕ್ಕಾಗಿ ಪಾಪ ಜಾತಕ ಪಕ್ಷಿ ಅಂತ ಕಾಯ್ತಾ ಇದ್ದಾರೆ. ಸೊ ನಾವು ಸರ್ಕಾರದ ಹತ್ರ ಕೇಳ್ಕೊಳ್ಳೋದು ಆ 20 ತಿಂಗಳ ವೇತನದ ಹಿಂಬಾಕಿ ಏನಿದೆ ಅದನ್ನ ದಯವಿಟ್ಟು ಕೂಡಲೇ ಬಿಡುಗಡೆ ಮಾಡಬೇಕು. ಅದರಲ್ಲಿ ಮುಖ್ಯವಾಗಿ ನಮ್ಮ ನಿವೃತ್ತಿ ನೌಕರರಿಗೆ ಮೊದಲು ಅದರ ಕಂತುಗಳೇನಿದೆ ಒಂದೇ ಕಂತಿನಲ್ಲಿ ಕೊಡಬೇಕು ಅಂತ ನಾವು ಕೇಳ್ಕೊಂತೀವಿ. ತದನಂತರ ಸಾರಿಗೆ ಸಂಸ್ಥೆಯಲ್ಲಿ ಕಳೆದ 30 ವರ್ಷಗಳಿಂದ ಕಾರ್ಮಿಕ ಸಂಘಟನೆಗಳ ಚುನಾವಣೆಗಳೇ ನಡೆಯದೆ ಹಲವು ಸಮಸ್ಯೆಗಳು ನೌಕರರನ್ನ ಕಾಡ್ತಾ ಇರೋದನ್ನ ಸರ್ಕಾರದ ಮಟ್ಟದಲ್ಲಿ ಮತ್ತು ಆಡಳಿತ ಮಂಡಳಿಯಲ್ಲಿ ಪ್ರಸ್ತಾವನೆ ಮಾಡಕ್ಕಾಗ್ತಾ ಇಲ್ಲ. ಸೊ ದಯವಿಟ್ಟು ಆದಷ್ಟು ಶೀಘ್ರದಲ್ಲಿ ಕಾರ್ಮಿಕ ಸಂಘಟನೆಯ ಚುನಾವಣೆ ನಡೆಸಬೇಕು. ತದನಂತರ 2021ರ ಮುಷ್ಕರದ ಸಮಯದಲ್ಲಿ ಆದಂತಹ ವಜಾ ಪ್ರಕರಣಗಳಿಗೆ ಸಂಬಂಧಪಟ್ಟಂಗೆ ಇನ್ನೂ ಕೋರ್ಟು ಕಟ್ಟಳೆಗಳಂತ ಸುತ್ತಾಡ್ತಾ ಇದ್ದಾರೆ ನಮ್ಮ ಕಾರ್ಮಿಕರು. ಸೊ ಆದ್ರಿಂದ ಸೌಹಾರ್ದ ಇತ್ಯರ್ಥಕ್ಕೆ ಸರ್ಕಾರ ಮುಂದಾಗಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಂತೀವಿ. ಸೊ ಇಷ್ಟು ಒಕ್ಕೂಟದ ಪದಾಧಿಕಾರಿಗಳು ಮತ್ತು ಇತರ ಸಂಘಟನೆಗಳ ಪದಾಧಿಕಾರಿಗಳ ಸೇರಿ ನಾವು ಇದೇ ರೀತಿಯಲ್ಲಿ ಮುಂದುವರೆದ್ರೆ ನಮ್ಮ ನೌಕರರು ಯೋಚನೆ ಮಾಡಿದ್ದೀವಿ. ಆದರೆ ಸರ್ಕಾರಕ್ಕಂತೂ 25ನೇ ತಾರೀಕಿನ ನಂತರ ನಾವು ನೀವು ಹೇಳಿದಂತೆ ನಾವು ಸರ್ಕಾರಕ್ಕೆ ಸಾರಿಗೆ ಮುಷ್ಕರದ ಒಂದು ದಿನಾಂಕವನ್ನ ಘೋಷಣೆ ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತೀವಿ. 25ನೇ ತಾರೀಕು ಸಭೆ ಕರೆದು